ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಬೇಕನ್ನೋದೇ ದೇವರ ಇಷ್ಟ. ನನ್ನ ಪ್ರಿಯರೇ, ನಾವೆಲ್ಲ ಚೆನ್ನಾಗಿರಬೇಕು ಅನ್ನೋದಕ್ಕಾಗಿಯೇ ಏಸಪ್ಪ ಈ ಲೋಕದಲ್ಲಿ ಬಾಳುವಂಥ ಸ್ವಲ್ಪ ಕಾಲ ಮಾನವ ಕುಲಕ್ಕೆ ಸಮಾಧಾನ ಉಂಟಾಗಬೇಕು ಅಂತ ತನ್ನ ಜೀವವನ್ನೇ ಶಿಲುಬೆ ಮೇಲೆ ಕೊಟ್ಟರು. ನನ್ನ ಪ್ರಿಯರೇ, ಬನ್ನಿರಿ ಇವತ್ತು ವಚನವನ್ನು ಧ್ಯಾನ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೋಹನ ಬರೆದಂಥ ಸುವಾರ್ತೆ ಪುಸ್ತಕ 16ನೇ ಅಧ್ಯಾಯ 33ನೇ ವಚನ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕು. ಯಾರಲ್ಲಿದ್ದು? ಏಸಪ್ಪನಲ್ಲಿದ್ದು. ಏಸಪ್ಪನಲ್ಲಿದ್ದರೆ ಇವತ್ತು ದಿನಕ್ಕೆ ಇದು ಸಾಕು ಅನ್ನೋ ಮನಸ್ಸು ಬರ್ತದೆ. ಆವಾಗ ಏಸಪ್ಪ ಇಟ್ಟಿರುವಂಥ ಸಮಾಧಾನ ನಮಗೆ ಬರ್ತದೆ. ನನ್ನ ಪ್ರಿಯರೇ, ಬೇರೆ ಯಾವುದು ಬರಲ್ಲ. ಆಮೇಲೆ ಕಷ್ಟಗಳ ಮಧ್ಯದಲ್ಲಿ, ಎಂಥ ಸಿಚುವೇಶನ್ ಬದಲಾಗುವಂಥ ಸಮಯದಲ್ಲಿ ಏಸಪ್ಪ ಜೊತೆಯಲ್ಲಿದ್ದರೆ ಸಮಾಧಾನವಾಗಿರು, ಹೆದರಬೇಡ, ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ಇದು ಇವತ್ತಿಗೆ ಈ ಸಾಕು, ಇದು ಸಾಕು, ಇದರಲ್ಲಿ ನೀನು ತೃಪ್ತಿಯಾಗಿರು. ಅದು ಒಂದು ಸಮಾಧಾನ. ಕೆಲವೊಬ್ಬರಿಗೆ ಎಷ್ಟೇ ಇದ್ದರೂ ಕೂಡ ಸಮಾಧಾನನೇ ಇರೋದಿಲ್ಲ. ನೀವು ಅದು ಲೋಕದಲ್ಲಿ ಇದ್ದು ಅಭ್ಯಾಸ ಆಗಿಬಿಡ್ತದೆ. ನೀವು ಯಾರಿಗಾದರೂ ಒಬ್ರಿಗೆ ಹೋಗಿ ಹೇಳಿ, ಇವತ್ತೇನಾದರೂ ಒಂದು ಒಳ್ಳೇದು ಮಾಡಲಿ, ಇವತ್ತಿಗೆ ಅಪ್ಪ ಎಲ್ಲ ಒಳ್ಳೇದು ಮಾಡಿದ್ರು, ಇದನ್ನೇ ನಾಳೆನೂ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡೇ ಹೋಗ್ತಾ ಇರ್ತಾರೆ. ಇವತ್ತಿಗೆ ಅದು ಕೊಟ್ಟರಲ್ಲ ಅದನ್ನು ಸಮಾಧಾನವಾಗಿ ಹೋಗೋದಿಲ್ಲ. ಇವತ್ತು ಒಂದು 4 ಕಾಸು ಸೇರಿಸಿಕ್ಬಿಟ್ಟು ಅಪ್ಪ ಎಲ್ಲ ಹೋಗಿ ಇಷ್ಟು ಮಿಕ್ಕಿತು, ಇದರಲ್ಲಿ ಒಂದು ಒಡವೆ ತಗೊಂಡಿದ್ದೇನೆ, ಸಾಕು, ಸಮಾಧಾನ, ನಾಳೆ ಇನ್ನೂ ಏನು ಮಾಡೋಣ, ಅದು ಬರ್ತದೆ. ಇದೆಲ್ಲ ನಮ್ಮಲ್ಲಿ ಬರಬಾರ್ದು. ಒಂದೊಂದು ದಿನವೂ ನಾವು ಸಮಾಧಾನವಾಗಿರ್ಬೇಕಂದ್ರೆ ಏಸಪ್ಪನಲ್ಲಿ ಇದ್ದರೆ ಮಾತ್ರನೇ ಆ ಸಮಾಧಾನ ಸಿಕ್ಕೋದು. ನನ್ನ ಪ್ರಿಯರೇ, ಹಾಲೆಲೂಯ್ಯ. ಏನಿದ್ರು ಏನು ಇಲ್ಲದೆ ಹೋದರೂ ಏಸಪ್ಪ ಜೊತೆಯಲ್ಲಿದ್ದರೆ ನಮಗೆ ಮನಃಶಾಂತಿ. ಅದಕ್ಕೆ ಇಲ್ಲಿ ವಚನ ಹೇಳ್ತದೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಏನಂತ ಹೇಳ್ತಾರೆ? ಯಾಕೆ ನೀವು ನನ್ನಲ್ಲಿ ಮನಃಶಾಂತಿ ಉಳ್ಳವರಾಗಿರಬೇಕು ಅಂತ ದೇವರು ಬಯಸ್ತಾರೆ ಗೊತ್ತಾ? ಅದರಲ್ಲಿ 33ನೇ ವಚನ ಕೆಳಗೆ ಇನ್ನೊಂದು ಲೈನ್ ನೋಡಬೇಕಾದ್ರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಹಲ್ಲೆಲೂಯ. ಲೋಕವನ್ನು ಜಯಿಸಿರೋದು, ತೃಪ್ತಿ ಇಲ್ಲದೆ ಇರುವಂಥ ಬದುಕನ್ನು ದೇವರು ಜಯಿಸಿರೋದು, ಎಷ್ಟು ಬಂದರೂ ಸಾಕಾಗೋದಿಲ್ಲ ಅನ್ನೋ ಒಂದು ಕಾರ್ಯವನ್ನು ದೇವರು ಜಯಿಸಿಟ್ಟಿದ್ದಾರೆ. ಇದೆಲ್ಲ ಲೋಕ. ಎಷ್ಟು ಕೊಟ್ಟರೆ ಬೇಕು 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 ಅನ್ನೋದು ಲೋಕ. ಲೋಕದಲ್ಲಿ ಸಂಕಟ, ಕಣ್ಣೀರ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ ನಮಗೆ ನೆಮ್ಮದಿ ಬೇಕು, ಮನಃಶಾಂತಿ ಬೇಕು ಅಂದರೆ ಲೋಕವನ್ನು ಜಯಿಸಿದಂಥ ಏಸಪ್ಪ ನಮ್ಮ ಜೊತೆಯಲ್ಲಿ ಇರಬೇಕು. ನನ್ನ ಪ್ರಿಯರೇ, ಈ ಲೋಕವನ್ನು ಜಯಿಸುವುದಕ್ಕೆ ಏಸಪ್ಪನ ಶಕ್ತಿ ಒಂದನ್ನು ಬಿಟ್ಟು ಬೇರೆ ಯಾವ ಶಕ್ತಿಯಲ್ಲೂ ನಿಮಗೆ ಸಮಾಧಾನ ಸಿಗೋದಿಲ್ಲ. ನೋಡಿ ಯಾವ ಶಕ್ತಿಯಲ್ಲಿ ಸಮಾಧಾನ ಸಿಗ್ತದೆ ಅಂತ. ಏಸಪ್ಪ ನೀತಿ ಸ್ವರೂಪನಾದ ದೇವರು, ಎಲ್ಲವನ್ನ ಜಯಿಸಿ ಬಂದವರು, ಪಾತಾಳವನ್ನು, ಮರಣವನ್ನು ಜಯಿಸಿ ಬಂದವರು, ಮಾಟ ಮಂತ್ರಗಳನ್ನು ಜಯಿಸಿ ಬಂದವರು, ಎಲ್ಲ ಕಾರ್ಯಗಳನ್ನು ಜಯಿಸಿ ನಮಗೆ ಇವತ್ತು ಕೂಡ ಆ ಶಾಂತಿ ಸಮಾಧಾನವನ್ನು ಕೊಡುವುದಕ್ಕೆ ಹೇಳ್ತಾರೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಯಾರು ಹೇಳಿದ್ದಾರೆ ಈ ರೀತಿ? ಯಾರು ಹೇಳಿದ್ದಾರೆ ಈ ವಾಕ್ಯವನ್ನು? ಯಾರು ಹೇಳಿದ್ದಾರೆ ಲೋಕದಲ್ಲಿ ನಾನು ಎಲ್ಲ ಜಯಿಸ್ಬಿಟ್ಟಿದ್ದೀನಿ ಅಂತ? ಯಾರು ಹೇಳಿದ್ದಾರೆ? ದ ಗ್ರೇಟ್ ಅಲೆಕ್ಸಾಂಡರ್ ಹೇಳ್ತಾರೆ. 33 ವಯಸ್ಸಿನಲ್ಲಿ ಎಲ್ಲ ಜಯಿಸ್ಬಿಟ್ರಂತೆ. 30 ವಯಸ್ಸಿನಲ್ಲಿ ಎಲ್ಲ ಜಯಿಸಿ ಹೇಳ್ತಾರೆ ಅಂತ ದ ಗ್ರೇಟ್ ಅಲೆಕ್ಸಾಂಡರ್. ನಾವೆಲ್ಲ ನಮ್ಮ ಇತಿಹಾಸ ಪುಸ್ತಕದಲ್ಲಿ, ಸೋಷಿಯಲ್ ಬುಕ್ಕಲ್ಲಿ ನಾವು ಓದಿರ್ತೇವೆ. ಎಲ್ಲವನ್ನು ಜಯಿಸಿದ್ದೇನೆ, ಇನ್ನು ನಾನು ಜಯಿಸುವುದಕ್ಕೆ ಯಾವುದೂ ಇಲ್ಲ, 30 ವಯಸ್ಸಿನಲ್ಲಿ ನಾನು ಎಲ್ಲವನ್ನು ಜಯಿಸಿಬಿಟ್ಟಿದ್ದೇನೆ ಅಂತ ಹೇಳಿದ್ದೇ ತಡ ಅವನಿಗೆ ರೋಗ ಬಂತು, ಕಾಯಿಲೆ ಬಂತು, ಮರಣದ ಹಾಸಿಗೆಯಲ್ಲಿ ಬಿದ್ದೋದ. ತುಂಬ ದಿನದಿಂದ ಇಲ್ಲ, ಸಡನ್ನಾಗಿ ಬಂತು ಕಾಯಿಲೆ, ಅಷ್ಟೇ ಹೋಗಿ ಮರಣದ ಹಾಸಿಗೆಯಲ್ಲಿ ಬಿದ್ದೋದ. ಹಣ ಇಲ್ವಾ, ಕಾಸಿಲ್ವಾ, ಬ್ಯಾಂಕ್ ಮ್ಯಾನೇಜರ್ ಇಲ್ವಾ, ದುಡ್ಡಿಲ್ವಾ, ಹೆಸರಿಲ್ವಾ, ಇಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ ಇಲ್ವಾ, ಎಲ್ಲರೂ ಇದ್ದರು. ಎಲ್ಲ ಹೇಳಿಬಿಟ್ರು, ನಿನಗೆ ಏನು ಕಾಯಿಲೆ ಅಂತ ನಮಗೆ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಇದು ಇತಿಹಾಸ. ನಾನು ಹೇಳ್ತಾ ಇರೋದು ಯಾವುದೋ ಕಟ್ಟುಕತೆ ಅಲ್ಲ, ಇತಿಹಾಸದಲ್ಲಿ ಇದ್ದವನನ್ನು ಕುರಿತು ಹೇಳ್ತಾ ಇದ್ದೇನೆ ನನ್ನ ಪ್ರಿಯರೇ. ಆಮೇಲೆ ಹೇಳ್ತಾರೆ, ನಿನ್ನ ಬದುಕಿಸೋದಕ್ಕೆ ಆಗೋದಿಲ್ಲ. ಆವಾಗ ಅಲೆಕ್ಸಾಂಡರ್ ಹೇಳಿದ್ರು, ಅಷ್ಟೇ, ಹೆಂಗೋ ನಾನು ಸಾಯೋದನ್ನು ನಿರ್ಣಯಿಸಿಬಿಟ್ಟಿದ್ದಾರೆ,
ಆದುದರಿಂದ ನಾನು ಕಫಿನ್ ಬಾಕ್ಸ್ ನಂದು ಎತ್ಕೊಂಡು ಊರೊಳಗೆ ಹೋಗುವಾಗ ನಾನು 2 ಕೈ ಎತ್ತಿ ನನ್ನ ಶವ ಪೆಟ್ಟಿಗೆ ಮೇಲೆ ಈ ರೀತಿ ಇಕ್ಬಿಡಿ ಅಂತ ಹೇಳಿದ್ರಂತೆ. ಅದು ಏನಕ್ಕಂದರೆ ನೋಡುವಂಥ ಜನ ಗೊತ್ತಾಗಬೇಕು. ಇರುವಂಥ ದಿನಗಳಲ್ಲಿ ನಾವು ಏಸಪ್ಪ ಹೊತ್ತಿಗೆ ಸಮಾಧಾನವಾಗಿ ಇರಬೇಕು, ದೇವರೊಂದಿಗೆ ಸಮಾಧಾನವಾಗಿ ಇರಬೇಕು. ಆದುದರಿಂದ ಮಾನವನು ಈ ಲೋಕಕ್ಕೆ ಬರುವಾಗ ಏನು ತಗೊಂಡ್ಬಂದಿಲ್ಲ, ಖಾಲಿ ಕೈಯಲ್ಲಿ ಹುಟ್ಟಿದವನು ಖಾಲಿ ಕೈಯಲ್ಲೇ ಹೋಗಬೇಕು ಅನ್ನೋದನ್ನು ಜನ ತಿಳ್ಕೋಬೇಕು ಅನ್ನೋದಕ್ಕಾಗಿ ನನ್ನ 2 ಕೈಯನ್ನು ಎತ್ತಿ ಚಾಚಿ ಈ ರೀತಿ ಇಕ್ರಿ. ಮತ್ತು ನನ್ನ ಮುಂದೆ ನಡೆಯುವಾಗ ಸೈಂಟಿಸ್ಟ್ ಹೋಗಬೇಕು, ಡಾಕ್ಟರ್ ಹೋಗಬೇಕು, ಬ್ಯಾಂಕ್ ಅವರು ಹೋಗಬೇಕು, ಮತ್ತು ನಾನು ಸಂಪಾದನೆ ಮಾಡಿದ ದುಡ್ಡೆಲ್ಲ ನೀವು ರೋಡಲ್ಲಿ ಚೆಲ್ಕೊಂಡು ಹೋಗಬೇಕು. ಅದನ್ನು ನೋಡಿ ಜನ ತಿಳ್ಕೋಬೇಕು. ದ ಗ್ರೇಟ್ ಅಲೆಕ್ಸಾಂಡರನ್ನ ಹಣ ಕಾಪಾಡಕ್ಕಾಗಲಿಲ್ಲ, ಸೈಂಟಿಸ್ಟ್ ಕಾಪಾಡಕ್ಕಾಗಲಿಲ್ಲ, ಡಾಕ್ಟರ್ಸ್ ಕಾಪಾಡಕ್ಕಾಗಲಿಲ್ಲ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ಅದಕ್ಕೆ ಇಲ್ಲಿ ವಚನ ಹೇಳ್ತದೆ, ಸರ್ವಶಕ್ತನಾದ ಏಸಪ್ಪ ಹೇಳ್ತಾರೆ, ಲೋಕದಲ್ಲಿ ಸಂಕಟ ಉಂಟು, ಖಂಡಿತ ಎಲ್ಲ ಮನುಷ್ಯನಿಗೂ ಮರಣ ಉಂಟು, ಅದನ್ನು ಜಯಿಸಿದ್ದೇನೆ. ನನ್ನ ಜೊತೆ ಇದ್ದರೆ ನೀವು ಬದುಕುವಂಥ 80 ವರ್ಷ 90 ವರ್ಷ ಸಮಾಧಾನವಾಗಿರ್ತೀರಾ, ಧೈರ್ಯವಾಗಿರ್ತೀರಾ, ಮತ್ತು ನೀವು ಎಲ್ಲವನ್ನು ಮನಃಶಾಂತಿಯನ್ನು ಹೊಂದಿಕೊಳ್ತೀರಾ ಅಂತ ಹೇಳ್ತಾರೆ. ಏಸಪ್ಪನಲ್ಲಿ ಮಾತ್ರನೇ ಶಾಂತಿ. ಯಾಕಂದರೆ ಅವರು ಶಾಂತಿ ಸ್ವರೂಪನಾದ ದೇವರು, ಸಮಾಧಾನ ಉಳ್ಳ ದೇವರು. ಒಡೆಯುವಾಗ ಕೂಡ ಜನರಿಗೆ ಸಮಾಧಾನ ಹೇಳಿದಂಥ ಒಂದೇ ದೇವರು ಯೇಸು ಕ್ರಿಸ್ತನು ಮಾತ್ರ. ನನ್ನ ಪ್ರಿಯರೇ, ಆದುದರಿಂದ ಆ ಸಮಾಧಾನವನ್ನು ಪಡ್ಕೊಳ್ಳೋಣವ, ಇರೋದ್ರಲ್ಲಿ ಮನಃಶಾಂತಿ ಉಳ್ಳವರಾಗಿ ಬದುಕೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣವ. ಈ ಲೋಕವನ್ನು ಜಯಿಸಿ ಬಂದಿದ್ದಂಥ ಏಸಪ್ಪಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡ್ತೀರಾ? ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ. ಮನಃಶಾಂತಿಯನ್ನು ಕೊಡುವುದಕ್ಕಾಗಿ ನೀವು ಭೂಮಿಗೆ ಇಳಿದು ಬಂದ್ರಿ ಸ್ವಾಮಿ. ಸಮಾಧಾನ ಅಂದರೆ ಒಡೆಯುವಾಗ ಸಮಾಧಾನವಾಗಿದ್ರಿ ಸ್ವಾಮಿ. ಈ ಲೋಕದಲ್ಲಿ ನಿಮ್ಮ ಮೇಲೆ ಗುಣಗೊಟ್ಟವಾಗ ಸಮಾಧಾನವಾಗಿದ್ರಿ ರಾಜ. ಆದುದರಿಂದ ನಿಮ್ಮನ್ನು ತಗೊಂಡೋಗಿ ಶಿಲುಬೆ ಮೇಲೆ ಹಾಕಿದ್ರು ನೀವು ಸಮಾಧಾನವಾಗಿದ್ರಿ ಸ್ವಾಮಿ. ಮತ್ತು ನಿಮ್ಮನ್ನು ತಗೊಂಡೋಗಿ ಕರ್ತನೇ ಅಪ್ಪ, ನಿಮ್ಮನ್ನು ಸಾಯಿಸಿ ಅಪ್ಪ ಸ್ಮಶಾನಕ್ಕಾಗಿದ್ರು ನೀವು ಅಲ್ಲಿಂದ ಸಮಾಧಾನವಾಗಿ ಲೋಕವನ್ನು, ಮರಣವನ್ನು, ಪಾತಾಳವನ್ನು ಜಯಿಸಿದವರಾಗಿ ಪುನರುತ್ಥನಾಗಿ ಎದ್ದು ಬಂದಿದ್ದೀರಿ ಸ್ವಾಮಿ. ಅದಕ್ಕೆ ನೀವು ಹೇಳ್ತೀರಾ, ನಾನು ನನ್ನಲ್ಲಿರುವಂಥ ಜನರಿಗೆ ಮನಃಶಾಂತಿಯನ್ನು ಕೊಡ್ತೇನೆ, ಯಾಕಂದರೆ ಲೋಕದಲ್ಲಿ ಸಂಕಟ ಉಂಟು, ನಾನು ಎಲ್ಲವನ್ನು ಜಯಿಸಿದ್ದೇನೆ ಅಂತ ಹೇಳಿದಿರಪ್ಪ. ಜಯಿಸಿರುವಂಥ ಶಾಂತಿ ಸಮಾಧಾನ ನನ್ನ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಕುಟುಂಬದಲ್ಲಿ ತುಂಬಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಎಲ್ಲರ ಕುಟುಂಬದಲ್ಲಿ ಲೋಕದ ರಕ್ಷಕನಾದ ಎಲ್ಲ ಮರಣವನ್ನು ಜಯಿಸಿ ಬಂದಿದ್ದಂಥ ನಿನ್ನ ಶಾಂತಿ ಸಮಾಧಾನ ಇಳಿದು ಬರಲಿ ಸ್ವಾಮಿ. ಬೇಡ್ಕೊಳ್ತೇನೆ ಅಪ್ಪ, ನಿನ್ನ ಪಾದವನ್ನು ಮುದ್ದಿಡ್ತೇನೆ ಸ್ವಾಮಿ. ಎಲ್ಲರ ಕಳವಳವನ್ನು ತೆಗೆದಾಕು ರಾಜ. ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕೊಡಪ್ಪ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ. ಆಮೆನ್. God bless you.